ಇದು ಉದಯ ಟಿವಿಯ ಸಿನಿಮಾ ಸಂಭ್ರಮ AVR ಗ್ರೂಪ್ ಆಫ್ ಕಂಪನೀಸ್ ಕೋ ಪ್ರೆಸೆಂಟ್ಸ್ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಸ್ಪೆಷಲ್ ಪಾರ್ಟ್ನರ್ ವಿ ಕೇರ್ ಹೆಲ್ತ್ ಅಂಡ್ ಸ್ಕಿನ್ ಕ್ಲಿನಿಕ್. ದೊಡ್ಡ ಪರದೆ ಸಂಭ್ರಮದಲ್ಲಿ ಸ್ವಲ್ಪ ಕಿರುತೆರೆ ಮಾತು. ಈ ಸೀರಿಯಲ್ಗಳ ಪರಂಪರೆ ಶುರು ಮಾಡಿದ್ದು ನಮ್ಮ ಉದಯ ಟಿವಿ. ನೂರಾರು ಶೋಗಳು, ಸಾವಿರಾರು ಸಂಚಿಕೆಗಳು, 31 ವರ್ಷಗಳಿಂದ ಕನ್ನಡಿಗರಿಗೆ ಪ್ರತಿ ದಿನ ಮನೋರಂಜನೆಯ ಈ ಒಂದು ಅದ್ಭುತವಾದ ಔತಣ ಕೊಡ್ತಾ ಇದೆ. ಸಂಜೆ ಸೂರ್ಯ ಮುಳುಗೋಷ್ಟರಲ್ಲಿ ಧಾರಾವಾಹಿಗಳು ಉದಯವಾಗುತ್ತೆ. ಈ ನಮ್ಮ ಸೂಪರ್ ಹಿಟ್ ಪರಂಪರೆಗೆ ಮಾಂಗಲ್ಯ ಅಂತ ಒಂದು ಹೊಸ ಧಾರಾವಾಹಿ ಸೇರ್ಪಡೆ ಆಗ್ತಾ ಇದೆ. ಮಾಂಗಲ್ಯ ಕಟ್ಟೋನ್ ಯಾರು, ಕಟ್ಟಿಸ್ಕೊಳ್ಳೋರು ಯಾರು, ಪಾತ್ರಧಾರಿಗಳನ್ನ ಕರ್ನಾಟಕಕ್ಕೆ ಪರಿಚಯ ಮಾಡೋರು ಯಾರು? ಸೊ ಪ್ಲೀಸ್ ವೆಲ್ಕಮ್, ಜೋರ್ ಚಪ್ಪಾಳೆ ಬರಲಿ ಫಾರ್ ಜಗನ್ ಅಂಡ್ ಐಶ್ವರ್ಯ ಪಿಸೆ ಆನ್ ಸ್ಟೇಜ್. ವೆರಿ ಗುಡ್. ನೋಡ್ರಪ್ಪ, ವೆಲ್ಕಮ್ ಟು ಚಿತ್ತಾರ ಸಂಭ್ರಮ. ಎಲ್ಲಿ ಮಾಂಗಲ್ಯದ ಸಂಭ್ರಮ ಶುರು ಆಗ್ತಾ ಇದೆ. ಎಸ್, ಮಾಂಗಲ್ಯ ಕನ್ನಡ ಕಿರುತೆರೆಯಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಸೀರಿಯಲ್ ಅದು. ಈಗ ಮತ್ತೆ ರೀಕ್ರಿಯೇಟ್ ಮಾಡ್ತಿದ್ದಾರೆ ನೀವು. ಹೆಸರಿನ ಪ್ರೆಷರ್ ಇದೆಯಾ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಉದಯ ಟಿವಿಗೆ ಮಾಂಗಲ್ಯ ಅಂದ್ರೆ ಉದಯ ಟಿವಿ, ಉದಯ ಟಿವಿ ಅಂದ್ರೇನೆ ಮಾಂಗಲ್ಯ ಆಗಿದೆ. ಸೊ ಎಸ್, ಎರಡೂ ಇದೆ. ಖುಷಿ ಇದೆ, ಪ್ರೆಷರ್ ಕಡಿಮೆ ಇದೆ. ಬಟ್ ಹೆಸರು ಮಾತ್ರ ತಗೊಂಡಿದ್ದೀರಾ, ಸಬ್ಜೆಕ್ಟ್ ಕೂಡ ತಗೊಂಡಿದ್ದೀರಾ? ಇಲ್ಲ, ಸಬ್ಜೆಕ್ಟ್ ಅದೇ ತರ ಅಲ್ಲ. ದಿಸ್ ಇಸ್ ಹೊಸ ಹುಮ್ಮಸ್ಸು. ಒಂದು ಉದಯ ಟಿವಿಗೆ ಹಳೆ ಮಾಂಗಲ್ಯದ ಹೆಸರು ಜೊತೆ ಒಂದು ಹೊಸ ಹುಮ್ಮಸ್ ಅಲ್ಲಿ ಬರ್ತಾ ಇದೀವಿ. ಜಗನ್, ಆಲ್ ದ ವೆರಿ ಬೆಸ್ಟ್. ಇದಕ್ಕೆ ಐ ಆಮ್ ಶೋರ್ ನೀನು ಒಬ್ಬ ಹೀರೋ ಆಗಿ, ಒಬ್ಬ ಪ್ರೊಡ್ಯೂಸರ್ ಆಗಿ ಉದಯಕ್ಕೆ ಹೊಸ ಹೆಜ್ಜೆ ಇಡ್ತಿದ್ಯಾ. ಹೊಸ ಮನೋರಂಜನೆಯ ಹೊಸ ಉದಯ ಆಗ್ಲಿ, ಶುರುವಾಗ್ಲಿ ನಿಮಗೆ. ಅಂಡ್ ಐಶ್ವರ್ಯ, ಹೇಳ್ರಪ್ಪ, ಅಲ್ಲಿ ಇಲ್ಲಿ ಡೇಟ್ಸ್ ಕರೆಕ್ಟ್ ನೋಡ್ಕೊತೀನ? ನನ್ಗೆ ಗೊತ್ತಿದೆ, ಕನ್ನಡಗೆ ಜಾಸ್ತಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ಬೇಕು. ಖಂಡಿತ ಖಂಡಿತ. ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್. ಸೊ ಫಸ್ಟ್ ಆಫ್ ಆಲ್ ಇಲ್ಲಿರೋ ಎಲ್ಲಾ ಗಣ್ಯರಿಗೂ ನನ್ನ ನಮಸ್ಕಾರ. ಥ್ಯಾಂಕ್ಸ್ ಟು ಚಿತ್ತಾರ ಅವಾರ್ಡ್ಸ್, ಥ್ಯಾಂಕ್ಸ್ ಟು ಉದಯ ನನ್ನ ಪಾತ್ರದ ಬಗ್ಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ. ಮಾಂಗಲ್ಯ ಅನ್ನೋ ಧಾರಾವಾಹಿನಲ್ಲಿ ನನ್ನ ಪಾತ್ರದ ಹೆಸರು ಮಯೂರಿ, ಅ ವೆರಿ ಸ್ಟ್ರಾಂಗ್ ವುಮೆನ್. ಸೊ ಮದ್ವೆಗಿಂತ ತಂಗಿದಿರ್ಗೆ ನಾನು ತಾಯಿಯಾಗಿ ನಿಲ್ಬೇಕು ಅನ್ನೋ ಒಂದು ಮನ್ಸು ಅವಳದು. ಸೊ ತುಂಬಾನೇ ತ್ಯಾಗ ಮನೋಭಾವ. ಸೊ ಇವಳು ಹೀರೋನ ಹೇಗ್ ಭೇಟಿ ಮಾಡ್ತಾಳೆ, ಸೊ ಈ ಸ್ಟೋರಿ ಹೇಗ್ ನಡೆಯುತ್ತೆ ಅನ್ನೋದು ಗೊತ್ತಮ್ಮ. ಈ ಸ್ಮಾರ್ಟ್ ನೋಡಿದ್ರೆ ಯಾವ ಹುಡುಗಿ ಬೀಳಲ್ಲ. ನಿನ್ನ ಕ್ಯಾರೆಕ್ಟರ್ ನೀನೇನ್ ಮಾಡ್ತಿರ್ತೀಯ? ಕಾದ್ ನೋಡ್ಬೇಕು. ಆ ಕ್ಯಾರೆಕ್ಟರ್ ತುಂಬಾ ಡಿಫ್ರೆಂಟ್ ಆಗಿದೆ. ಐ ಮೀನ್ ಶೋರ್, ಇಲ್ಲಿವರೆಗೂ ಲವ್ ಬಾಯ್ ಆಗಿ ನೋಡಿದೀರಾ, ಇಲ್ಲಿವರೆಗೂ ತುಂಬಾ ಒಳ್ಳೆ ಹುಡುಗನಾಗಿ ಮಾಡಿದೀನಿ, ಒಳ್ಳೆ ಹುಡುಗನ ಪಾತ್ರಗಳನ್ನ ಮಾಡಿದೀನಿ. ಇದರಲ್ಲಿ ಬ್ಯಾಡ್ ಕಮ್ಸ್ ಅಗ್ಲಿ ಅನ್ನೋದಕ್ಕಿಂತ ಬ್ಯಾಡ್ ಕಮ್ಸ್ ಗುಡ್ ಅಂಡ್ ಸ್ಮಾರ್ಟ್ ಅಂತಾರಲ್ಲ, ದಟ್ ಇಸ್ ಮೀ. ನನ್ನೊಂದು ಪ್ರಶ್ನೆ ಇದೆ ಜಗನ್. ಯಾ, ಹೀರೋ ಲೇಟ್ ಆಗಿ ಬಂದ್ರೆ ಪ್ರೊಡ್ಯೂಸರ್ ಏನ್ ಮಾಡ್ತಾರೆ? ಹೀರೋನೇ ಪ್ರೊಡ್ಯೂಸರ್ ಆದಾಗ ಏನಾಗುತ್ತೆ? ಏನು ಫಸ್ಟ್ ಅವನೇ ಇರ್ತಾನೆ ಯಾ ಸೆಂಟ್ರಲ್ಲಿ. ಹೀರೋನ್ಗೆ ಹೇಳೋ, ಲೇಟ್ ಆಗಿ ಬಂದ್ರೆ ಏನ್ ಪನಿಷ್ಮೆಂಟ್ ಅಂತ. 50% ಪೇಮೆಂಟ್ ಕಟ್. ಎನಿವೇಸ್, ಉದಯಗೆ ಹೊಸ ಪ್ರಾಜೆಕ್ಟ್ ಇದೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇದು ನಾನು ಹೇಳಲೇಬೇಕು ಅಕುಲ್. 2017ರಲ್ಲಿ ನಾನು ಉದಯ ಚಾನೆಲ್ ಅಲ್ಲಿ ವಿಜಯ್ ಕುಮಾರ್ ಅನ್ನೋ ಪಾತ್ರ ಆಗಿ ಬಂದಿದ್ದೆ. ವಿಜಯ್ ಕುಮಾರ್ ಅನ್ನೋ ಪಾತ್ರನ ನೆರವೇರಿಸ್ತಾ ಈ ಉದಯ ಚಾನೆಲ್ ನನಗೆ ಹಳ್ಳಿಗೆ ತಲುಪಿಸಿತು. ಸೊ ಆಫ್ಟರ್ 10 ಲಾಂಗ್ ಇಯರ್ಸ್. ಯಾವ ಸೀರಿಯಲ್ ಅದು? ಬಂಗಾರ ಅನ್ನೋ ಧಾರಾವಾಹಿ. ಸೊ 2018 ಅನ್ಸುತ್ತೆ, ಅಲ್ಲಿಂದ ಶುರು ಮಾಡಿದ್ರಿ? ಅಲ್ಲಿಂದ ನಾನು ಶುರು ಮಾಡಿದ್ದು. ಸೊ ಇವತ್ತು ಅಲ್ಲಿಂದ ಬಂದು ಮತ್ತೆ ಇಲ್ಲಿ ಪ್ರೊಡ್ಯೂಸು ಮಾಡ್ತಾ ಇದೀನಿ. ಕತೆ, ಸಾರಾಂಶ, ಡಿರೆಕ್ಷನ್, ಪ್ರೊಡಕ್ಷನ್ ಇದಿಷ್ಟು ಮಾಡ್ತಾ ಇದೀನಿ. ಸೊ ಇಟ್ ಇಸ್ ಆಲ್ ಥ್ಯಾಂಕ್ಸ್ ಟು ಉದಯ ಅಗೇನ್ ಅಂಡ್ ಥ್ಯಾಂಕ್ ಯು. ಎಂಟೈರ್ ಟೀಮ್ಗೆ ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು. ಆಲ್ ದ ವೆರಿ ಬೆಸ್ಟ್ ಐಶ್ವರ್ಯ. AVR ಗ್ರೂಪ್ ಆಫ್ ಕಂಪನೀಸ್ ಕೋ ಪ್ರೆಸೆಂಟ್ಸ್ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ನಮ್ಮ ಚಿತ್ರರಂಗದ ಸಾಧಕರನ್ನ ಸೆಲೆಬ್ರೇಟ್ ಮಾಡುವಂತಹ ಅವಾರ್ಡ್. ಈ ಪ್ರಶಸ್ತಿಯನ್ನು ಕೊಡೋದಕ್ಕೆ ವೇದಿಕೆ ಮೇಲೆ ಪ್ರೀತಿಯಿಂದ ಬರಮಾಡ್ಕೋತಾ ಇದ್ದೀನಿ ಕನ್ನಡದ ಹಿರಿಯ ನಟರಾದಂತಹ ಸುಂದರ್ ರಾಜ್ ಅವರು. ಹಾಗೇನೆ ನಮ್ಮ ಸುಂದರ್ ರಾಜ್ ಸರ್ ಜೊತೆಗೆ ಮೂಕಾನನ ರಿಸಾರ್ಟ್ ನ ವೇದಾನಂದ ಮೂರ್ತಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಚಿತ್ತಾರ ಅಚೀವರ್ಸ್, ಈ ಪ್ರಶಸ್ತಿ ಯಾರ ಪಾಲಾಗ್ತಿದೆ? ಬಹಳಷ್ಟು ಕೆಲಸ ಮಾಡಿ ನಮ್ಮ ಕನ್ನಡ ಚಿತ್ರರಂಗದ ಉನ್ನತಿಗೆ ಹಲವಾರು ಕಲಾವಿದರು ಕಾರಣರಾಗಿದ್ದಾರೆ. ಆ ನಿಟ್ಟಿನಲ್ಲಿ
ನನ್ನ ಆತ್ಮೀಯ ಗೆಳೆಯ, ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಶ್ರೀ ರಾಮ್ ಕುಮಾರ್. ಇವರು ಕನ್ನಡ ಚಿತ್ರರಂಗದ 90ರ ದಶಕದ ಚಾಕ್ಲೇಟ್ ಹೀರೋ, ಸ್ಫುರದ್ರೂಪಿ ನಟ. ಆವೇಶ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದವರು ನಟ ರಾಮ್ ಕುಮಾರ್. ಇವರ ತಂದೆ ಶೃಂಗಾರ್ ನಾಗರಾಜ್ ಭಾರತ ಚಿತ್ರರಂಗದ ಪ್ರಮುಖ ಕ್ಯಾಮ್ರಾಮನ್, ನಟ, ನಿರ್ಮಾಪಕರು. ಸಿನಿಮಾ ಕುಟುಂಬದಲ್ಲೇ ಜನಿಸಿದ ಇವರಿಗೆ ಬಣ್ಣದ ಜಗತ್ತು ಬಹುಬೇಗ ಸೆಳೆಯಿತು. ಪರಭಾಷಾ ಚಿತ್ರಗಳಲ್ಲೂ ನಟಿಸಿ ಮತ್ತೆ ಗೆಜ್ಜೆನಾದ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಬಂದ ಇವರು ಹಿಂತಿರುಗಿ ನೋಡಿದ್ದೇ ಇಲ್ಲ. ತಾಯಿ ಇಲ್ಲದ ತವರು, ತವರಿನ ತೊಟ್ಟಿಲು, ಕಾವ್ಯ ಮುಂತಾದ ಸಿನಿಮಾಗಳು ಇವರಿಗೆ ಸ್ಟಾರ್ಡಮ್ ತಂದುಕೊಟ್ಟಿತ್ತು. ನಟಿ ಶ್ರುತಿ ಮತ್ತು ಇವರ ಜೋಡಿ ಕನ್ನಡದ ಎವರ್ಗ್ರೀನ್ ಪೇರ್. ಚಿತ್ರರಂಗದಲ್ಲಿ ನಟರಾಗಿ, ನಿರ್ಮಾಪಕರಾಗಿ 3 ದಶಕಗಳಿಂದ ನಿರಂತರವಾಗಿ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸುತ್ತಿರುವ ಈ ಅಪರೂಪದ ಸಾಧಕರಿಗೆ ಚಿತ್ತಾರವು ಚಿತ್ತಾರ ಅಚೀವರ್ಸ್ 2025 ಪ್ರಶಸ್ತಿ ನೀಡಿ ಗೌರವಿಸಲು ಹೆಮ್ಮೆ ಪಡುತ್ತದೆ. ಬಹಳ ವರ್ಷದ ನಂತರ ಈ ರೀತಿಯ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದೀನಿ. 90ನೇ ದಶಕದಲ್ಲಿ ಇವತ್ತಿನ ಡಿಜಿಟಲ್ ಮಾಧ್ಯಮ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಪತ್ರಿಕೆಯ ಮೂಲಕನೇ ಕಲಾವಿದರು ಪರಿಚಯ ಆಗ್ತಿದ್ರು ಜನರಿಗೆ. ಆ ರೀತಿ ಪರಿಚಯ ಆದಂಥ ಒಬ್ಬ ಕಲಾವಿದ ನಾನು. ಹಾಗಾಗಿ ಈ ಪತ್ರಿಕೆಯವರು ನಂಗೆ ನೀಡ್ತಿರೋದು ಅತ್ಯಂತ ವಿಶೇಷ ಅಂತ ನಾನು ಅನ್ಕೋತೀನಿ. ಈ ಗೌರವ ನೀಡಿದ ಸುಂದರರಾಜರವರಿಗೂ ನನ್ನ ಹೃದಯ ತುಂಬಿದ ಧನ್ಯವಾದ. ಶಿವರಾಜ್ಕುಮಾರ್, ರಾಜ್ಕುಮಾರ್ ಕುಟುಂಬದ ಮೊದಲನೇ ಸ್ನೇಹ. ಅವರು ಇನ್ಸ್ಟಿಟ್ಯೂಟಲ್ಲಿ ಓದ್ತಿರ್ಬೇಕಾದ್ರೆ ಅವರ ಪರಿಚಯ. ಅವರು ರೆಡ್ ಮಾರುತಿ 800 ಅವ್ರ ಸಿನಿಮಾ ನೋಡಿದ ನೆನಪಿದೆ, ಆನಂದ್. ಆಗಿಂದ ಪರಿಚಯ. ಅದಾದ್ಮೇಲೆ ಅವ್ರ ತಂಗಿ ಪರಿಚಯ ಆಗಿದ್ದು. ಬಹಳ ದೊಡ್ಡ ಇತಿಹಾಸ. ಇವತ್ತು ಅವ್ರ ಸಮ್ಮುಖದಲ್ಲಿ ನಾನು ಇದು ಪಡಿತಿರೋದು ತುಂಬ ಸಂತೋಷ ಅನಿಸ್ತಾ ಇದೆ. ತಂದೆ ತಾಯಿಯ ಆಶೀರ್ವಾದ, ನನ್ನ ಫ್ಯಾಮಿಲಿ, ನನ್ನ ಪತ್ನಿ, ನನ್ನ ಮಕ್ಕಳ ಸಹಕಾರ, ಇಷ್ಟು ವರ್ಷ ಕನ್ನಡ ಚಿತ್ರರಂಗದಲ್ಲಿ ಬೆಳೆಯಕ್ಕೆ ಅವಕಾಶ ಮಾಡಿ ಹರಸಿ ಆಶೀರ್ವಾದ ಮಾಡ್ತಿರೋ ಕನ್ನಡ ಕಲಾಭಿಮಾನಿಗಳಿಗೆ ಈ ಗೌರವ ಪ್ರೀತಿಯಿಂದ ಸಮರ್ಪಿಸ್ತೀನಿ. ನಮಸ್ಕಾರ. ನೀವು ಮತ್ತೆ ನಿಮ್ಮನ್ನು ಸಿನಿಮಾದಲ್ಲಿ ನೋಡ್ಬೇಕು ಅನ್ನೋ ಆಸೆ ನಮಗಿದೆ ಸರ್. ಅದು ಶೀಘ್ರದಲ್ಲಿ ಮಾಡಿಕೊಡಿ ಸರ್. ನಮ್ಗೆ ಇದೇ ಶುರು ಆಗಲಿ, ಇಲ್ಲಿಂದಾನೇ ಶುರು ಆಗಲಿ. ಖಂಡಿತ ಸರ್. ಮನೋರಂಜನೆಯ ಹೊಸ ಉದಯ ಇಲ್ಲಿಂದ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಕಂಗ್ರ್ಯಾಚುಲೇಷನ್ ಸರ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಈಗ ಮುಂದಿನ ಅವಾರ್ಡ್ ಯಾವುದು ಅಂತ ನೋಡೋ ಸಮಯ. ಬೆಸ್ಟ್ ಡೆಬ್ಯೂಟೆಂಟ್ ಆಕ್ಟರ್ ಫೀಮೇಲ್. ಈ ಪ್ರಶಸ್ತಿಯನ್ನು ನೀಡೋದಕ್ಕೆ ವೇದಿಕೆ ಮೇಲೆ ಬರಮಾಡ್ಕೋತಾ ಇದ್ದೀನಿ ಶೈಲೇಶ್ ಕುಮಾರ್ ಅವರು, COO AVR ಗ್ರೂಪ್. ಅವರ ಜೊತೆಗೆ ಸುಮಾ ರೆಡ್ಡಿ, ಡೈರೆಕ್ಟರ್ AVR ಗ್ರೂಪ್. ಸುಮಾ ಅವರೇ, ಶೈಲೇಶ್ ಅವರೇ, ವೆಲ್ಕಮ್ ವೆಲ್ಕಮ್. AVR ಗ್ರೂಪ್ ಕಡೆಯಿಂದ ಹೊಸ ಪ್ರತಿಭೆಗಳಿಗೆ ನೀವೊಂದು ಅವಕಾಶ ನೀಡ್ತಾ ಇದ್ದೀರಿ, ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದೀರಿ. ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರಕಾರ ನನಗೆ ಹೀರೋಗಳು ಅನಿಸೋದು ಕಲಾವಿದರು ಮತ್ತು ಕ್ರೀಡಾಪಟುಗಳು. ನಾವು AVR ಗ್ರೂಪಿಂದ ಕ್ರೀಡಾಪಟು ಭಾಳ ಪ್ರೋತ್ಸಾಹ ಕೊಟ್ಕೊಂಬೋದೆ. ಅಫ್ಕೋರ್ಸ್ ನಮ್ಮ ಬೆನ್ನು ನಾವು ತಡ್ಕೊಳಕ್ಕೆ ಇಷ್ಟಪಡೋಲ್ಲ, ಆದ್ರೂ ಇಲ್ಲಿ ತನಕ ಮಾಡಿರೋ ಸಾಧನೆಗಳು ಹೇಳ್ತಾ ಇದ್ದೀನಿ ಅಷ್ಟೇ. ಅದೇ ರೀತಿ ನಾವು ಫಿಲಿಮ್ ಇದಕ್ಕೆ ತುಂಬ ಕಾಂಟ್ರಿಬ್ಯೂಟ್ ಮಾಡೋಕ್ಕೋ ಅನ್ನೋ ಉದ್ದೇಶದಿಂದ AVR ಭಾಳ ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ವಿ. ಕಾರಣಾಂತರಗಳಿಂದ ಆಗಿರಲಿಲ್ಲ. ಆದರೆ ಈ ವರ್ಷ ತಮ್ಗೆ ಗೊತ್ತಿರೋ ಹಾಗೆ 8 ಮತ್ತು ರಿಚ್ ಫಿಲ್ಮ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಬೇಸಿಕ್ಲಿ ಕಲಾವಿದರಿಗೆ ಪ್ರೋತ್ಸಾಹದೇ ನಮ್ಮ ಮೇನ್ ಉದ್ದೇಶ ಆಗಿರೋದು. ಸೊ ಆ ರೀತಿ ವೈ ಡೋಂಟ್ ವಿ ಎನ್ಕರೇಜ್ ನ್ಯೂ ಕಮರ್ಸ್ ಆ್ಯಂಡ್ ಡೆಬ್ಯೂಟೆಂಟ್ಸ್ ಅಂತ ಒಂದು ಉದ್ದೇಶದ ಈ ಅವಾರ್ಡನ್ನು ನಾವು ಸ್ಪಾನ್ಸರ್ ಮಾಡ್ತಾ ಇದ್ದೀವಿ. ಫ್ಯಾಂಟಾಸ್ಟಿಕ್, ಗ್ರೇಟ್ ಇನಿಷಿಯೇಷನ್ ಸರ್. ಈಗ ಮೇಡಮ್ ನಿಮ್ಮ ಒಂದೆರಡು ಮಾತು. I think my brother Arvind has been into everything.
ಅವರು ಅವ್ರ ಜೊತೆ ಯಾವಾಗಲೂ ಆಕ್ಟರ್ಸ್ ಇರ್ತಾರೆ, ಸೊ ಅವರು ಇನ್ಫ್ಲುಯೆನ್ಸ್ ಮಾಡಿ ಅವರು ಇದನ್ನ ಮಾಡ್ತಿದ್ದಾರೆ ಅಂತ ನನ್ಗನ್ಸುತ್ತೆ. ಹೌದಾ? ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಅಂಡ್ ಐ ಆಮ್ ಶೂರ್ ವಿ ವಿಲ್ ರಾಕ್ ದಿಸ್. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಈಗ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಬೆಸ್ಟ್ ಡೆಬ್ಯೂಟೆಂಟ್ ಆಕ್ಟರ್ ಫೀಮೇಲ್ ಯಾರು ಅಂತ ನೋಡೋ ಸಮಯ. ಅಂಡ್ ದ ನಾಮಿನೇಷನ್ಸ್ ಪ್ಲೀಸ್. Best Debutant Actor Female. The nominees are Malaika T. Vasupal for Upadhyaksha, Ankita Amar for Ibbani Tavvida Ilayali, Sanya Iyer for Gauri, Spandana Somanna for Dil Khush, Mallika Singh for Ondu Sarala Prema Kathe, Ashwini Ambarish for Bhima, Rishika Nayak for Juni, Bindu Shivaram for Kere Bete, Nivishka Patil for Somu Sound Engineer, Ambali Bharati for Na Ninna Bidalare, and the winner is ನೋಡ್ರಿ ಎಂಥ ಟಫ್ ಕಾಂಪಿಟೇಷನ್ ಇದೆ ಈ ಒಂದು ಅವಾರ್ಡ್ಗೆ. ನಮ್ಮ ಸುಮಾ ಅವ್ರು ಹೇಳ್ತಾರೆ, ಅಂಡ್ ದ ವಿನ್ನರ್ ಇಸ್ ಮಲೈಕಾ ಟಿ ವಸುಪಾಲ್. ನೀನೆ 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 ಎಲ್ಲ ನೀನೆ ಬೇರೆನು ಬೇಡ ಕಣೆ, ಏಳು ಜನ್ಮ ನೀನೆ ನನ್ಗೆ ಬೇಕು ಅಂತ ದೇವರನ್ನ ಕೇಳ್ತೀನಿ ಕಣೆ. ಬೇರೆ ದೇವ್ರು ಕಾಯುತ್ತಾರೆ ನನ್ನ ನಿನ್ನ ಹರ್ಗೆನ ಕಟ್ತೀನಿ ಕಣೆ, ನಿನ್ನ ಖುಷಿ ನೋಡೋದಕ್ಕೆ ಪೂರ್ತಿ ನಾನು ನಿದ್ದೆನ ಬಿಟ್ಟಿನ್ ಕಣೆ. ಇಲ್ಲಿರೋ ಎಲ್ಲರಿಗೂ ನಮಸ್ಕಾರ. ತುಂಬ ಗಣ್ಯರಿದ್ದಾರೆ ಸ್ಟೇಜ್ ಕೆಳಗಡೆ, ಸೊ ಎಲ್ಲರಿಗೂ ನನ್ನ ನಮಸ್ಕಾರ. ಚಿತ್ತಾರ ಅವಾರ್ಡ್ಸ್ಗೆ ಥ್ಯಾಂಕ್ ಯು ಹೇಳಬೇಕು, ಬಿಕಾಸ್ ಈ ಥರ ಒಂದು ಅವಾರ್ಡ್ ಫಂಕ್ಷನ್ನ ಸಿನಿಮಾನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅವರು. ಸೊ ಈ ಟೈಮಲ್ಲಿ ನಮ್ಮ ಸಿನಿಮಾ ಇಂಡಸ್ಟ್ರಿ ಈ ಥರ ಅವಾರ್ಡ್ ಫಂಕ್ಷನ್ ತುಂಬ ಇಂಪಾರ್ಟೆಂಟ್, ಬಿಕಾಸ್ ಯಂಗ್ಸ್ಟರ್ಸ್ನ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಬೆಸ್ಟ್ ಡೆಬ್ಯೂಟೆಂಟ್ ಫಾರ್ ಉಪಾಧ್ಯಕ್ಷ, ಸೀರಿಯಲ್ ಜರ್ನಿಯಿಂದ ಸಿನಿಮಾ ತನಕ ಬಂದಿದೆ. ಸೊ ಎಲ್ಲರಿಗೂ ನನ್ನ ಥ್ಯಾಂಕ್ ಯು ಸೋ ಮಚ್, ನನ್ನ ತಂದೆ ತಾಯಿಯಿಂದ ಹಿಡ್ಕೊಂಡು ಎಲ್ಲರಿಗೂ. ಹಾಗೆ ಫಸ್ಟ್ ಬ್ಯಾನರ್ ಉಮಾಪತಿ ಪ್ರೊಡಕ್ಷನ್ಸಲ್ಲಿ ನಾನು ಲಾಂಚ್ ಆಗಿದ್ದು. ಸೊ ಚಿಕ್ಕಣ್ಣ ಅವರಿರ್ಬೋದು, ಉಮಾಪತಿ ಪ್ರೊಡಕ್ಷನ್ಸ್, ಅನಿಲ್ ಕುಮಾರ್ ಸರ್ ಡೈರೆಕ್ಟರ್, ಸೊ ಎಲ್ಲರಿಗೂ ನನ್ನ ಧನ್ಯವಾದಗಳು. ಹಾಗೆ ಚಿತ್ತಾರ ಅವಾರ್ಡ್ಸ್ಗೆ ನನ್ನ ಧನ್ಯವಾದಗಳು. ಪ್ಲೀಸ್ ಹೆಚ್ಚಾಗಿ ಈ ಥರ ಅವಾರ್ಡ್ ಫಂಕ್ಷನ್ಸ್ನ ಮಾಡ್ತಾ ಇರಿ, ಯಂಗ್ಸ್ಟರ್ಸ್ನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿಬಡಿ. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗೂ ಒಳ್ಳೇದಾಗಲಿ. ಕಂಗ್ರ್ಯಾಚುಲೇಷನ್ಸ್. ಮೇ ಯು ವಿನ್ ಮೋರ್ ಅವಾರ್ಡ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್.